ನಾಗದೇವತೆಗಳಿಗೆ ಪೂಜೆ ಮಾಡೋದ್ರಿಂದ ಕಫದಿಂದ ಬರುವಂತಹ ಆಯಿಲಿ ಸ್ಕಿನ್ ಚರ್ಮ ಬಾಧೆಗಳು ನಿವಾರಣೆ ಆಗ್ತದೆ, ಜೀವನದ ಸಂಕಷ್ಟಗಳು ನಿವಾರಣೆ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ರೂಪಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಯಾರೆಲ್ಲ ನಮ್ಮ ಸಂಚಿಕೆಯನ್ನು ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಒಂದು ಬಹಳ ಪ್ರಮುಖವಾಗಿರುವಂಥದ್ದು ನಾಗರ ಪಂಚಮಿ. ಇದೇ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವಂತಹ ಶ್ರಾವಣದ ಶುದ್ಧ ಶುಕ್ಲ ಪಂಚಮಿಯ ದಿನ ಬರ್ತಾ ಇರುವಂತಹ ಹಬ್ಬ. ಜುಲೈ 29ನೇ ತಾರೀಕು ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನೋಡಿ, ಯಾಕೆ ಈ ಹಬ್ಬವನ್ನ ಶ್ರಾವಣ ಮಾಸದಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನ ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಪಾತಾಳ ಲೋಕದಲ್ಲಿ ವಾಸ ಇರುವಂತಹ ಸರ್ಪ ಕುಲಗಳಿಗೆ ಈಟ್ ಎನರ್ಜಿ ಆಗೋದಿಲ್ಲ, ಅಂದ್ರೆ ಬಿಸಿಲಿನ ತಾಪಮಾನ ಆಗೋದಿಲ್ಲ. ಅದಕ್ಕೆ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲ ಬರ್ತಾ ಇದ್ದಂಗೆನೆ ಸ್ವಲ್ಪ ಎನ್ವೈರನ್ಮೆಂಟ್ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಸರ್ಪ ಸಂಚಾರಗಳು ಜಾಸ್ತಿ ಆಗ್ತದೆ, ಸರ್ಪ ಸಂಚಾರವನ್ನ ನಾವು ನೋಡ್ಲಿಕ್ಕೆ ಸಿಗ್ತದೆ. ಆ ಕಾರಣ ನಾಗರ ಪಂಚಮಿಯನ್ನ ಈ ಮಾಸದಲ್ಲಿ ಆಚರಣೆ ಮಾಡುವುದು. ಜೊತೆಗೆ ಬಹಳ ಮುಖ್ಯವಾಗಿ ಈ ಕದ್ರುವಿನ ಮಕ್ಕಳಾದಂತಹ ಈ ಸರ್ಪ ದೇವತೆಗಳು ಈ ವಿನತೆಯ ಮಗನಾಗಿರುವಂತಹ ಗರುಡ ಮತ್ತು ಅರುಣ, ಸೂರ್ಯನ ಸಾರಥಿ ಆಗಿರುವಂತಹ ಅರುಣ, ಸಮುದ್ರ ಮಥನದಲ್ಲಿ ಸೃಷ್ಟಿಯಾದಂತಹ ಒಂದು ಉಚ್ಚೇಶ್ರೇವಾಸು ಅನ್ನುವಂತಹ ಒಂದು ಕುದುರೆ ಇದೆಯಲ್ಲ, ಆ ಕುದುರೆಯನ್ನ ನೋಡಿ ಕದ್ರು ಹೇಳ್ತಾ ಇದ್ದಾಳೆ, ಏನಾದ್ರೂ ಮಾಡಿ ಈ ವಿನತೆಯನ್ನ ನನ್ನ ಕೆಲ್ಸಕ್ಕೆ ಇಟ್ಕೋಬೇಕು, ನನ್ನ ಮನೇಲಿ ಇರಿಸ್ಕೋಬೇಕು. ಯಾಕಂದ್ರೆ ಕಶ್ಯಪನಿಗೆ ಇಬ್ಬರೂ ಕೂಡ ಮಡದಿಯರೇ. ಈ ಕದ್ರುವಿಗೆ ವಿನತೆ ಮೇಲೆ ಸ್ವಲ್ಪ ಜಲಸ್ ಫೀಲಿಂಗ್. ಅದಕ್ಕೆ ಬಂದು ಹೇಳ್ತಾ ಇದ್ದಾಳೆ ಕದ್ರು ವಿನತಿಗೆ, ನೋಡು ಆ ಕುದುರೆ ಕಪ್ಪಿದೆ, ಅದರ ಬಾಲ ಕಪ್ಪಿದೆ ಅಂತ. ವಿನತೆ ಹೇಳ್ತಾ ಇದ್ದಾಳೆ, ಇಲ್ಲ, ಅದು ಕೂಡ ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿದೆ ಅಂತ. ಹಾಗಾದ್ರೆ ನಾವಿರು ಬೆಟ್ ಮಾಡೋಣ, ಪಂದೆ ಕಟ್ಟೋಣ, ಅಕಸ್ಮಾತ್ ಅದೇನಾದ್ರೂ ಕಪ್ಪಿಲ್ಲ ಅಂದ್ರೆ ನೀನು ಬಂದು ನನ್ನ ಮನೆಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ. ಒತ್ತಡಕ್ಕೆ ಮಳೆದಂತಹ ವಿನತೆ ಆಯ್ತು ಅಂತ ಒಪ್ಕೋತಾಳೆ. ಬಟ್ ಇಲ್ಲಿ ಕದ್ರು ಏನ್ ಮಾಡ್ತಾಳೆ, ತನ್ನ ಸರ್ಪ ಮಕ್ಕಳಿಗೆ ಹೇಳ್ತಾಳೆ, ನೀವು ಹೋಗಿ ನಾನು ದೂರದಿಂದ ಅವಳಿಗೆ ತೋರಿಸ್ತೀನಿ, ನೀವು ಬಾಲದಲ್ಲಿ ಸುತ್ತಕೊಳ್ಳಿ, ಆಗ ಅದು ಕಪ್ಪು ಕಾಣುತ್ತೆ ಅಂತ. ಆಗ ಸುತ್ತಿಕೊಂಡಿರುವಂತಹ ಸರ್ಪದ ಬಾಲವನ್ನು ನೋಡಿದಂತಹ ವಿನತೆಗೆ ಕದ್ರು ಹೇಳ್ತಾ ಇದ್ದಾಳೆ, ನೋಡು ನೀನು ಬಿಳಿ ಅಂದೆ, ಅದು ಕಪ್ಪಿದೆ, ಇನ್ ಮುಂದೆ ನೀನು ಕೆಲಸವನ್ನ ಮಾಡಬೇಕು. ಒಂದು ಫೈನ್ ಡೇ ಕದ್ರು ಹೇಳ್ತಾಳೆ, ನನ್ನ ಮಕ್ಕಳಿಗೆ ಸೂರ್ಯಲೋಕವನ್ನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ, ನಿನ್ ಮಗ ಎಲ್ಲ ಕಡೆ ಓಡಾಡ್ತಾನೆ, ಕರ್ಕೊಂಡು ಹೋಗು ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಎಲ್ಲ ಸರ್ಪಗಳನ್ನ ತನ್ನ ಬೆನ್ನ ಮೇಲೆ ಹಾಕೊಂಡಂತ ಗರುಡ, ಮಾಡ್ತೀನಿ ಬನ್ನಿ ನಿಮ್ಮೆಲ್ಲರಿಗೂ ಅಂತ ಹೇಳಿ ಸೂರ್ಯಲೋಕದ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ತಾಪಮಾನಕ್ಕೆ ಇಡೀ ಸರ್ಪಗಳೆಲ್ಲ ಸುಟ್ಟು ಕರಕ್ಲಾಗ್ತಾ ಇದೆ, ಚರ್ಮಗಳೆಲ್ಲ ಸೀಳಿ ಬರ್ತಾ ಇದೆ. ಕದ್ರು ಕೇಳ್ಕೊತಾ ಇದ್ದಾಳೆ, ಕ್ಷಮಾಪಣೆಯನ್ನ ದಯವಿಟ್ಟು ಮನಸ್ಸು, ನಮ್ಮ ಕಡೆಯಿಂದ ತಪ್ಪಾಗಿದೆ, ನನ್ನ ಎಲ್ಲ ಮಕ್ಕಳನ್ನ ವಾಪಸ್ ಕರ್ಕೊಂಡು ಬರಕ್ಕೆ ಹೇಳು ಅನ್ನುವಂಥ ಸಂದರ್ಭದಲ್ಲಿ ವಿನತೆ ತನ್ನ ಮಗನಾದಂಥ ಗರುಡನನ್ನ ವಾಪಸ್ ಕರೀತಾರೆ. ಆ ಗರುಡ ಆ ಎಲ್ಲ ಸರ್ಪಗಳನ್ನ ಕರ್ಕೊಂಡು ಬರೋದ್ರೊಳಗಡೆ 70% 75% ಎಲ್ಲ ಸುಟ್ಟೋಗಿರುತ್ತೆ, ಚರ್ಮಗಳೆಲ್ಲ ಸೀಳಿ ಹೋಗಿರುತ್ತೆ. ಏನು ಇದಕ್ಕೆ ಪರಿಹಾರ ಅನ್ನುವಂಥ ಸಂದರ್ಭದಲ್ಲಿ ದೇವತೆಗಳಿಂದ ವಾಣಿ ಹೇಳುತ್ತೆ, ಇಂದ್ರನಲ್ಲಿರುವಂತಹ ನಂದಿನಿ ಹಸು, ನಾವೇನಿವತ್ತು ನಂದಿನಿ ಹಾಲನ್ನ ಕುಡಿತೀವಿ, ಅದು ಇಂದ್ರಲೋಕದಲ್ಲಿರುವಂತಹ ಹಸುವಿನ ಹೆಸರು ನಂದಿನಿ, ಗೋಮಾತೆಯ ಹೆಸರು. ಪಾತಾಳದಲ್ಲಿರುವಂತಹ ಗಂಗೆ, ಈ ಎರಡನ್ನು ತೆಗೆದುಕೊಂಡು ಬಂದು ಸಂಪ್ರೋಕ್ಷಣೆಯನ್ನ ಮಾಡೋದ್ರಿಂದ ಈ ಸರ್ಪಕ್ಕಾಗಿರಂದ್ರೆ ಎಲ್ಲ ಸರ್ಪಗಳಿಗಾಗಿರುವಂತ ನೋವುಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಆ ಗರುಡ ಹೋಗಿ ಎಲ್ಲವನ್ನ ತೆಗೆದುಕೊಂಡು ಬಂದು ಗಂಗೆಯನ್ನ ಮತ್ತು ನಂದಿನಿ ಹಾಲನ್ನ ತೆಗೆದುಕೊಂಡು ಬಂದು ಪ್ರೋಕ್ಷಣೆಯನ್ನ ಮಾಡದಂತ ಸಂದರ್ಭದಲ್ಲಿ, ಅಭಿಷೇಕವನ್ನ ಮಾಡದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸುಟ್ಟಿರುವಂತ ಗಾಯ ನೋವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಾಗದೇವತೆಗಳಿಗೆ ಹೇಗೆ ಗಂಗೆಯಿಂದ ಅಭಿಷೇಕವನ್ನ ಮಾಡ್ತಾರೋ, ಹಾಲಿನ ಅಭಿಷೇಕವನ್ನ ಮಾಡ್ತಾರೋ, ಭೂಲೋಕದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಚರ್ಮ ಕಾಯಿಲೆಗಳು
ಸಂತಾನ ದೋಷಗಳು ನಿವಾರಣೆ ಆಗಲಿ ಅಂತ ವರವನ್ನ ಕೊಡ್ತಾರೆ. ಅದಾದ ಮೇಲೆ ಬಹಳ ಪ್ರಮುಖವಾಗಿ ಅಗ್ನಿಯ ಅಂಶವಾಗಿರುವಂತಹ ಸುಬ್ರಹ್ಮಣ್ಯ ಅಪ್ಪನ ಶಾಪರದಿಂದ ಸರಿಸೃಪವಾಗಿ ಕುಂಡಲಿಯನ ಪ್ರತೀಕವಾಗಿ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಅದಾದ ಮೇಲೆ ಸರ್ಪಗಳಿಗೆ ಜನಮೇಜಯ ಸುಬ್ರಹ್ಮಣ್ಯ ಬಂದು ವಾಸುಕಿ ತಕ್ಷಕನಿಗೆ ಸಹಾಯ ಮಾಡೋದ್ರಿಂದ ಸರ್ಪ ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧ ಬೆಳೆಯುತ್ತೆ. ಶಿವನ ಶಾಪದಿಂದ ಸುಬ್ರಹ್ಮಣ್ಯ ಕೂಡ ಸರ್ಪವಾಗಿ ಸಂಚಾರ ಮಾಡುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸರ್ಪ ಮತ್ತು ಸುಬ್ರಹ್ಮಣ್ಯನಿಗೆ ಅನ್ಯೋನ್ಯತೆ ಮತ್ತು ಸಂಬಂಧ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನಾವು ನೋಡ್ಬೇಕಾಗಿರುವಂಥದ್ದು, ಯಾಕೆ ಪಂಚಮಿಯಲ್ಲಿ ಪೂಜೆ ಮಾಡ್ತೀವಿ ನಾಗದೇವತೆಯನ್ನ ಅಂತಂದ್ರೆ, ವಿಶೇಷವಾಗಿ ಪಂಚಮಿ ಇಂಡಿಕೇಟ್ ಜಲತತ್ವ, ವಾಟರ್ ಎಲಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ಈ ಜಲತತ್ವವಾಗಿರುವಂತಹ ಪಂಚಮಿಯ ದಿನ ತಂಪು ವಾತಾವರಣವನ್ನು ಇಷ್ಟಪಡುವಂತಹ ದೇವತೆಗಳಿಗೆ, ನಾಗದೇವತೆಗಳಿಗೆ ಪೂಜೆ ಮಾಡೋದ್ರಿಂದ ಕಫದಿಂದ ಬರುವಂತಹ ಆಯಿಲಿ ಸ್ಕಿನ್ ಎಲ್ಲ ಚರ್ಮ ಬಾಧೆಗಳು ನಿವಾರಣೆ ಆಗ್ತದೆ. ಮತ್ತು ಅರಳಿ ವೃಕ್ಷದಿಂದ ಬರುವಂತಹ ಆಕ್ಸಿಜನ್ ಅನ್ನ ಅಬ್ಸರ್ವ್ ಮಾಡಿರುವಂತಹ ಶಿಲೆಗಳಿಂದ ಉಂಟಾಗುವಂತಹ ತರಂಗಗಳು ನಮ್ಮ ದೇಹದಲ್ಲಿನ ಅನೇಕ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಉದ್ದೇಶದಿಂದ ನಾಗರಕಲ್ಲನ್ನ ಪೂಜೆ ಮಾಡುವಂಥದ್ದು, ಪಂಚಮಿಯನ್ನ ಆಚರಣೆ ಮಾಡುವಂಥದ್ದು. ಅಂದಿನ ದಿನ ಒಂದು ಹೊತ್ತು ಉಪವಾಸವನ್ನ ಮಾಡಿ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಆ ನಾಗರ ಕಟ್ಟೆಗೆ ವಿಶೇಷವಾಗಿ ಹಾಲು ಅಕ್ಕಿ ಹಿಟ್ಟು ಅರಿಶಿಣ ಮೂರರ ಮಿಶ್ರಣವನ್ನು ಆ ನಾಗರ ಕಲ್ಲಿಗೆ ಅಭಿಷೇಕವನ್ನು ಮಾಡಿ, ಆ ಅಭಿಷೇಕವನ್ನ ಮಾಡಿದ ನಂತರ ಓಂ ನಾಗೇಂದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಅರಳಿ ವೃಕ್ಷದ ಕೆಳಗಡೆ ಕೂತು ಪಠನೆಯನ್ನ ಮಾಡಿ, ಜಪವನ್ನ ಮಾಡಿ. ಇದರಿಂದ ಸಂತಾನ ಲಾಭ ಆಗುತ್ತೆ, ಸಂತಾನ ಸುಖ ನಿಮಗೆ ಪ್ರಾಪ್ತಿ ಆಗುತ್ತೆ, ದೈವಿಕ ಅನುಗ್ರಹ ಪ್ರಾಪ್ತಿ ಆಗುತ್ತೆ, ಜೀವನದ ಸಂಕಷ್ಟಗಳು ನಿವಾರಣೆ ಆಗ್ತದೆ, ಚರ್ಮ ಬಾಧೆಗಳು, ರೋಗ ಬಾಧೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರಿಂದ ಈ ನಾಗರ ಪಂಚಮಿಯನ್ನ ವಿಶೇಷವಾಗಿ ನೀವು ಆಚರಣೆ ಮಾಡಿದ್ದಾದ್ರೆ ನಿಮ್ಮ ಜೀವನದ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ವಿಚಾರಗಳನ್ನ ಕೇವಲ ಕಥೆಯನ್ನ ಕೇಳೋದ್ರಿಂದ, ಶ್ರವಣ ಮಾಡೋದ್ರಿಂದ, ಅದನ್ನ 10 ಜನಕ್ಕೆ ತಿಳಿಸೋದ್ರಿಂದ ಕೂಡ ನಮ್ಮ ಜೀವನದ ಎಷ್ಟೋ ಸಂಕಷ್ಟಗಳು ನಿವಾರಣೆ ಆಗುತ್ತಂತೆ. ಅದಕ್ಕೋಸ್ಕರ ನೀವೆಲ್ಲರೂ ಮಾಡಬೇಕಾಗಿರುವಂಥದ್ದು ಏನಂದ್ರೆ, ನಾಗೇಂದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಜಪ ಮಾಡಿ, ಜೊತೆಗೆ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ, ಅದರ ಜೊತೆಗೆ ಕಾಮೆಂಟ್ ಅಲ್ಲಿ ಓಂ ನಾಗೇಂದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಬರೆಯಿರಿ. ಇದರಿಂದ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತು ನಾಗರ ಪಂಚಮಿಯನ್ನು ವಿಶೇಷವಾಗಿ ಮನೆಯನ್ನ ಶುದ್ಧಿ ಮಾಡಿ, ಪಂಚಗವ್ಯ ಪ್ರೋಕ್ಷಣೆಯನ್ನ ಮಾಡಿ, ಜೊತೆಗೆ ಹಸಿದವರಿಗೆ ಹಾಲನ್ನ ಕೊಡೋದ್ರ ಮುಖಾಂತರ ಈ ಆಚರಣೆಯನ್ನ ಮಾಡಿ ಆ ನಾಗದೇವತೆಯ ಸುಬ್ರಹ್ಮಣ್ಯನ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಕೂಡ ವಾಸ್ತುಶಾಸ್ತ್ರ, ಅದರ ಜೊತೆಗೆ ವಾಸ್ತುವಿನ ವಿಚಾರಗಳು, ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಬೇಕು ಅಂದರೆ ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ.